ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಬೇಗ ಪೂಜೆ ಆಯಿತು ಇವತ್ತು. ಗೈಸ್ ಏನು ಗೊತ್ತಾ, ಇವಾಗ ಗಿಡಗಳಿಗೆಲ್ಲ ನಾವು ಊರಿಗೆ ಹೋಗಬೇಕಾದ್ರೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಏನು ಮಾಡ್ತೀನಿ ಅಂತ ಶೇರ್ ಮಾಡ್ತೆ. ಸೊ ಗೈಸ್ ಏನು ಗೊತ್ತಾ, ಇವಾಗ ಹೊರಗಡೆ ಹೊರಟಿದ್ದೀನಿ. ನಮ್ಮ ಗಾರ್ಡನ್ ಹೇಗಿದೆ ಅಂತ ಶೇರ್ ಮಾಡ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ಇರೋದು ನಮ್ಮ ಬಿಲ್ಡಿಂಗು. ಇನ್ನು ಇದು ಬಂದು ಗಾರ್ಡನ್. ಮನೇಲಿ ಸೇರಿಕೊಂಡ್ರೆ ನನಗೆ ಮನೆಯಲ್ಲೇ ಇರಬೇಕು ಅಂತ ಆಸೆ ಆಗೋದು. ಕಾಗಕ್ಕ ನೋಡಿ 1 ಅವರು ಸುಮ್ಮನೆ ಕೂತ್ಕೊಳ್ಳೋದು. ಬಾಯ್ ಬಾಯ್. Hey guys, welcome back to our YouTube channel. Let's go. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು ಮಾರ್ನಿಂಗ್ 5:30. ಸೊ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ರ್ಯಾಂಡಮ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಬೇಗ ಪೂಜೆ ಆಯಿತು ಇವತ್ತು. ಸ್ವಲ್ಪ ಕೆಲಸ ಇತ್ತು, ಹಸ್ಬೆಂಡ್ ಬೇಗ ಹೋಗಿದ್ರು. ಸೊ ಹಾಗಾಗಿ ಪೂಜೆ ಬೇಗ ಆಗಿತ್ತು. ಇವಾಗ ಬ್ರೇಕ್ಫಾಸ್ಟ್ ಕೂಡ ಆಯಿತು ಹಸ್ಬೆಂಡ್ದು, ನಂದು ಆಗಿಲ್ಲ. ನಾನು ಇವತ್ತು ನನಗೋಸ್ಕರ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ. ಗೈಸ್ ಏನು ಗೊತ್ತಾ, ಇವಾಗ ಗಿಡಗಳಿಗೆಲ್ಲ ನಾವು ಊರಿಗೆ ಹೋಗಬೇಕಾದ್ರೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಸೊ ನಾವು ಊರಿಗೆ ಹೋದ್ಮೇಲೆ ಇನ್ನೊಂದು 4 ದಿನ ಇದಕ್ಕೆ ನೀರಿರೋದಿಲ್ಲ. ಸೊ ಇವಾಗ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಅದಕ್ಕಾಗಿ ನಾನಿಲ್ಲಿ ಬಾಟಲ್ಗಳನ್ನು ತೆಗೆದುಕೊಂಡಿದ್ದೀನಿ. ಈ ರೀತಿ ಖಾಲಿ ಬಾಟಲೆಲ್ಲ ಇರುತ್ತಲ್ಲ, ಸೊ ಇದರ ಯೂಸ್ ಮಾಡಿಕೊಂಡು ಇವಾಗ ಗಿಡಗಳಿಗೆ ಒಂದು ವ್ಯವಸ್ಥೆ ಮಾಡ್ತೀನಿ. ಸೊ ಈ ರೀತಿ ಕ್ಯಾಪ್ ಇರುತ್ತೆ, ಕ್ಯಾಪನ್ನು ಹಾಕಿಬಿಟ್ಟು, ಸೊ 3ಕ್ಕೂ ಕ್ಯಾಪನ್ನು ಹಾಕಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ಸೈಡಲ್ಲಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸೊ ಎಲ್ಲವನ್ನ ಇದೇ ರೀತಿ ಕಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಕಟ್ ಮಾಡಿದ್ದಾಯಿತು. ಇಲ್ಲಿ ನಾನು ಮೊಳೆಯನ್ನು ತೆಗೆದುಕೊಂಡಿದ್ದೆ. ಸ್ವಲ್ಪ ಇದನ್ನು ಬಿಸಿ ಮಾಡಿಬಿಡ್ತೀನಿ. ಇದು ಏನಕ್ಕೆ ಅಂತ ಹೇಳಿದರೆ, ಸೊ ಈ ರೀತಿ ಹೋಲ್ ಮಾಡ್ಕೋಬೇಕು. ಈ ಮುಚ್ಚಳ ಇದೆಯಲ್ಲ, ಅದನ್ನು ಹೋಲ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಹೋಲ್ ಮಾಡ್ಕೊಳ್ತೀನಿ. ಎಲ್ಲವನ್ನ ಇದೇ ರೀತಿ ಹೋಲ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಇವಾಗ ಏನು ಮಾಡ್ತೀನಿ ಅಂತ ಶೇರ್ ಮಾಡ್ತೇನೆ. ಈ ಗಿಡ ಇದೆಯಲ್ಲ, ಇವಾಗ ಈ ಬಾಟಲನ್ನು ಈ ರೀತಿ ಒಗಿಬೇಕು. ಸೊ ಮಣ್ಣಲ್ಲಿ ಹಾಕಬೇಕು. ಸೊ ಡೈರೆಕ್ಟಾಗಿ ಆಗೋದಿಲ್ಲ, ಸ್ವಲ್ಪ ಸೈಡಲ್ಲಿ ಹೋಲ್ ಮಾಡಿಕೊಂಡು ನೋಡಿ ಈ ರೀತಿ ಜಸ್ಟ್ ಹೀಗೆ ಇಟ್ಟರೂ ಕೂಡ ಪರವಾಗಿಲ್ಲ. ಸೊ ಇದೇ ರೀತಿ ಎಲ್ಲ ಗಿಡಕ್ಕೂ ಒಂದೊಂದು ಬಾಟಲನ್ನು ಇಡ್ತೀನಿ. ನೋಡಿ ಬಾಟಲನ್ನು ಈ ರೀತಿ ಇಡಬೇಕು. ಸೊ ಈ ರೀತಿ ಇಟ್ಟಿದ್ದೀನಿ ಇಲ್ಲೂ ಕೂಡ. ಸೊ ಇವಾಗ ಇದಕ್ಕೆ ನೀರನ್ನು ಹಾಕಿಬಿಡೋದು. ಈ ರೀತಿ ನೀರನ್ನು ಹಾಕಿದಾಗ ಅದೇನಾಗುತ್ತೆ, ಸ್ವಲ್ಪ ಸ್ವಲ್ಪನ ನೀರು ಗಿಡಕ್ಕೆ ಹೋಗ್ಬಿಡುತ್ತೆ. ಸೊ ಗಟ್ಟಿಯಾಗಿ ಇದನ್ನು ಹುಗಿಬೇಕಾಗತ್ತೆ. ಸೊ ಇದೇ ರೀತಿ ಎಲ್ಲದಕ್ಕೂ ನೀರನ್ನು ಹಾಕಿದರೆ 1-2 ದಿನಕ್ಕೆ ಗಿಡಗಳಿಗೆ ತಂಪಾಗಿರುತ್ತೆ. ಗಿಡದ ಮಣ್ಣೆಲ್ಲ ಕೂಲಾಗಿರುತ್ತೆ. ಸೊ ಗೈಸ್ ನೋಡಿ, ನೀರು ಇದರಲ್ಲೇ ಹಾಗೆ ಇದೆ. ಆವಾಗ ಏನಾಗುತ್ತೆ ಗೊತ್ತಾ, ಆ ಹೋಲಲ್ಲಿ ನೀರು ಹೀರ್ಕೊಂಡು ಬಿಡುತ್ತೆ.
ಸ್ವಲ್ಪ ಸ್ವಲ್ಪನೇ ನೀರು ಹೀರ್ಕೊಂಡು ಗಿಡಗಳಿಗೆ ಸಾಕಾಗತ್ತೆ. ಈ ಸಮ್ಮರಲ್ಲಿ ಒಂದು 3 ದಿನ 4 ದಿನ ನೀರನ್ನು ಹಾಕಲಿಕ್ಕೆ ಆಗಲಿಲ್ಲ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಸೊ ಗಾಯ್ಸ್, ಏನು ಗೊತ್ತಾ, ಇವಾಗ ಹೊರಗಡೆ ಹೊರಟಿದ್ದೀನಿ. ಸೊ ಹೊರಗಡೆ ಅಂತ ಹೇಳಿದರೆ ಸ್ವಲ್ಪ ಬಟ್ಟೆ ಐರನಿಂಗ್ ಕೊಟ್ಟಿದ್ದೆ, ಅದನ್ನು ತೆಗೆದುಕೊಂಡು ಬರಬೇಕು. ಇನ್ನು ಹಾಗೆ ಬರಬೇಕಾದ್ರೆ ಅಲ್ಲೇ ಗಾರ್ಡನ್ಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಗಾರ್ಡನ್ಗೆ ತುಂಬ ಟೈಮ್ ಆಯಿತು ಹೋಗದೆ. ಊರಿಂದ ಬಂದು 13 ದಿನ ಆಗಿದೆ. ಇವತ್ತಿಗೂ ಕೂಡ ನಾನು ಗಾರ್ಡನ್ಗೆ ಹೋಗಲೇ ಇಲ್ಲ, ಮಕ್ಕಳು ನೆನಪಾಗ್ತಾರೆ ಅಂತ ಹೇಳಿ. ಸೊ ಇವಾಗ ಹೇಗೂ ಊರಿಗೆ ಹೋಗ್ತಾ ಇದ್ದೀನಿ, ಒಮ್ಮೆ ವಿಸಿಟ್ ಮಾಡಿ ಬರೋಣ ಅಂತ ಹೇಳಿ ಬನ್ನಿ. ನಿಮಗೂ ಕೂಡ ನಮ್ಮ ಗಾರ್ಡನ್ ಹೇಗಿದೆ ಅಂತ ಶೇರ್ ಮಾಡಿದೆ. ಹಾಗೆ ಸ್ವಲ್ಪ ವಾಕ್ ಮಾಡಿಕೊಂಡು ಇವತ್ತಿಗೂ ನಿಮ್ಮ ಜೊತೆ ನಾನು ಶೇರ್ ಮಾಡಿಲ್ಲ ಗಾರ್ಡನ್ ಹೇಗಿದೆ ಅಂತ ಹೇಳಿ. ಸೊ ಗಾರ್ಡನ್ಗೆ ಹೋಗ್ತೀವಿ ಬರ್ತೀವಿ, ಸೊ ಒಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿದೆ ಅಂತ ನೋಡಿ. ಬನ್ನಿ, ಇವಾಗ ಹೋಗಿ ಸಿಗ್ತೀನಿ. ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ಇರೋದು ನಮ್ಮ ಬಿಲ್ಡಿಂಗು. ಇದು ಬಂದು ಅಂಡರ್ ಗ್ರೌಂಡ್ ಪಾರ್ಕಿಂಗು. ಇದ್ರ ಮೇಲ್ಗಡೆ 2 ಪಾರ್ಕಿಂಗ್ ಇತ್ತು. ಸೊ ಗಾರ್ಡನ್ಗೆ ಹೋಗಬೇಕಾದ್ರೆ ಮತ್ತೆ ಲಿಫ್ಟಲ್ಲಿ ಹೋಗಬೇಕು. ಇಲ್ಲಿ ಲಿಫ್ಟ್ ಬರುತ್ತೆ. ಹಾಗೆ ನಮ್ಮ ಪಾರ್ಕಿಂಗ್ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇದೆ, ಸ್ವಲ್ಪ ದೂರ ಆಗುತ್ತೆ. ಲಾಸ್ಟ್ ಫ್ಲೋರಲ್ಲಿ ಗಾರ್ಡನ್ ಇರೋದು. ಇನ್ನು ಇದು ಬಂದು ಗಾರ್ಡನ್. ಮಕ್ಕಳೆಲ್ಲ ಇಲ್ಲೇ ಆಟ ಆಡ್ತಾರೆ. ಸೊ ಮೊದಲಿಗೆ ನಿಮಗೆ ಸ್ವಿಮ್ಮಿಂಗ್ ತೋರಿಸ್ಬಿಡ್ತೇನೆ. ಇದು ಬಂದು ಸ್ವಿಮ್ಮಿಂಗ್. ಇಲ್ಲೊಂದಿಷ್ಟು ಪಾರಿವಾಳ ಇದೆ ಅಲ್ಲ, ಕಾಣಿಸ್ತಾ ಇದೆಯಾ? ನೈಸ್ ಅಲ್ಲ? ಇನ್ನು ಈ ಕಡೆ ಬಂದರೆ ಇದು ಮಕ್ಕಳು ಆಡುವಂಥ ಗಾರ್ಡನ್. ಇನ್ನು ಇದು ಬಂದು ಪ್ರೀ ಜಿಮ್. ಸೊ ಇದು ಫ್ರೀ ಮಾಡೋರಿಗೆ ಮಾತ್ರ, ಅಂದರೆ ಇವಾಗ ರೆಂಟ್ಗೆ ಬರ್ತಾರಲ್ಲ ಅವರಿಗೆಲ್ಲ ಇದು ಬೆಸ್ಟ್. ಸೊ ಈ ರೀತಿ ಡೈಲಿ ಜಿಮ್ ಮಾಡ್ಬೋದು. ಇಲ್ಲಿ ವ್ಯಾಯಾಮ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ತುಂಬ ಏಜ್ ಆದವರು ಬೆಳಿಗ್ಗೆ ವಾಕ್ ಮಾಡ್ತಾರೆ. ಸೊ ಇಲ್ಲೊಬ್ಬರು ಒಂದೊಬ್ಬರು. ಸೊ ಇವಾಗ ಬೆಳಿಗ್ಗೆ 8 ಗಂಟೆ ಆಗ್ತಾಯಿದೆ, 8:15 ಆಗ್ತಾಯಿದೆ. ಸೊ ನಾನು ಆಲ್ಮೋಸ್ಟ್ ಆಗಿ ಈ ಟೈಮಲ್ಲಿ ಬರೋದು ತುಂಬ ಕಡಿಮೆ. ಯಾಕಂತ ಹೇಳಿದರೆ ಮಕ್ಕಳಿಗೆಲ್ಲ ಸ್ಕೂಲ್ ಟೈಮಲ್ಲ, ತುಂಬ ಬ್ಯುಸಿಯಾಗಿರ್ತೀನಿ. ಸೊ ಇವತ್ತು ಫ್ರೀ ಇದ್ದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಲಾಸ್ಟ್ ಟೈಮ್ ಒಬ್ಬರು ಹೇಳಿದರು ನಿಮ್ಮ ಗಾರ್ಡನ್ ವ್ಯೂ ತೋರಿಸಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ಹೇಗೆ ಬರ್ತಾಯಿದೆ ಗೊತ್ತಿಲ್ಲ ವಿಡಿಯೋ, ಕಮೆಂಟ್ ಮಾಡಿ. ಇದು ಬಂದು ಬಾಸ್ಕೆಟ್ಬಾಲ್ ಕೋರ್ಟ್. ನೆನಪಿದೆಯಾ, ನಾನು ಲಾಸ್ಟ್ ಟೈಮ್ ಒಂದು ಚಾಲೆಂಜ್ ವಿಡಿಯೋ ಮಾಡಿದ್ದೆ. ಮಕ್ಕಳಿರುವಾಗ ಇಲ್ಲಿ ಬಾಸ್ಕೆಟ್ಬಾಲ್ ಆಡಲಿಕ್ಕೆ ಬರ್ತಾಯಿದ್ದೆ. ಬರಬೇಕು ಇನ್ನೊಂದು 15 ದಿನ, ನೆಕ್ಸ್ಟ್ ಮಳೆ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಕಡೆ ಬಂದರೆ ಕ್ರಿಕೆಟ್ ಗ್ರೌಂಡ್. ಇಲ್ಲಿ ಖಾಲಿ ಇದೆ ಅಲ್ಲ,
ಈವ್ನಿಂಗ್ ನೋಡಬೇಕು, ತುಂಬ ಜನ ಇರ್ತಾರೆ. ಸೊ ಬೆಳಿಗ್ಗೆ ಅಂತೂ ಫುಲ್ ಕಾಮ್ ಪ್ರೊಡಕ್ಟಿವ್ ಡೇ. ನನಗೆ ಖುಷಿ ಆಗೋದೇನು ಗೊತ್ತಾ, ಇಲ್ಲಿ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರ ಜೊತೆ ವಾಕ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಸ್ವಲ್ಪ ಬ್ಯುಸಿ, ಯಾಕಂದರೆ ಚಿಕ್ಕ ಮಕ್ಕಳಿರುವಾಗ ಈ ರೀತಿಯೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಅವರದ್ದೇ ಕೆಲಸ ಆಗುತ್ತೆ. ಇನ್ನು ನಂತರ ಅವ್ರು ಬರೋಕ್ಕೆ ಟೈಮ್ಗೆ ಏನೆಲ್ಲ ಅಡುಗೆ ಮಾಡೋದು ಅದೆಲ್ಲ ಆಗಿಬಿಡತ್ತೆ. ಸೊ ಗೈಸ್, ಇವಾಗ ಒಂದಿಷ್ಟು ವಾಕ್ ಮಾಡ್ತೇನೆ ಇವಾಗ ಇಲ್ಲೇ. ಯಾರಾದರೂ ಫ್ರೆಂಡ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ವಾಕ್ ಮಾಡಲಿಕ್ಕೆ. ಬಟ್ ಯಾರೂ ಇಲ್ಲ, ಫ್ರೆಂಡ್ಸೇ ಇಲ್ಲ ಅಂತ ಅಲ್ಲ, ಬಟ್ ಇವಾಗೆಲ್ಲ ಸಮ್ಮರ್ ವೆಕೇಷನ್ಗೆ ಅವ್ರವ್ರ ಊರಿಗೆ ಹೋಗಿರ್ತಾರೆ. ಇನ್ನು ಈವ್ನಿಂಗ್ ನೋಡಬೇಕು, ವರ್ಕಿಂಗ್ ಮಾಮ್ಸ್ ಎಲ್ಲ ಇದ್ರಲ್ಲ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ನಾನು ಬರ್ತೀನಿ ಅವಾಗವಾಗ. ಸೊ ತುಂಬ ರೇರ್ ನಾನು ಬರೋದು. ಕೆಲವೊಂದು ಸಲ ನನಗನ್ಸುತ್ತೆ ಎಷ್ಟು ಅನುಕೂಲ ಇರುತ್ತೆ ವಾಕ್ ಮಾಡಲಿಕ್ಕಿರ್ಬೋದು. ಬೆಳಗಿನ ಈ ಸೂರ್ಯ ವಿಟಮಿನ್ ಡಿ ಬರುತ್ತೆ ಇಲ್ಲಿ ವಾಕ್ ಮಾಡಿದರೆ. ಬಟ್ ಇದನ್ನೆಲ್ಲ ಮಾಡ್ಬೋದು. ಮನೇಲಿ ಸೇರಿಕೊಂಡ್ರೆ ನನಗೆ ಮನೆಯಲ್ಲೇ ಇರಬೇಕು ಅಂತ ಆಸೆ ಆಗೋದು. ಎಷ್ಟೋ ಸಲ ಅಂದ್ಕೊಳ್ತೀನಿ, ನನಗೆ ಸ್ವಲ್ಪ ಥಿಂಕಿಂಗ್ ಲೆವೆಲ್ ಜಾಸ್ತಿ. ಏನಾದರೂ ಥಿಂಕ್ ಮಾಡ್ತಾ ಇರ್ತೀನಿ, ಡೈಲಿ ಹೊಸದೇನಾದರೂ ಟ್ರೈ ಮಾಡಲಿಕ್ಕೆ. ಡೈಲಿ ಅದೇ ವಾಕು, ಅದೇ ಬೋರಿಂಗ್ ಲೈಫ್ ಬೇಡ ಅಂತ ಅನಿಸುತ್ತೆ. ಬಟ್ ಬೆಳಿಗ್ಗೆ 4 ಗಂಟೆಗೆ ನಾನು ವಾಕ್ ಮಾಡಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಅದಂತೂ ನನಗೆ ತುಂಬ ಇಷ್ಟ. ಹೊರಗಡೆ ಹೋಗ್ತೀನಿ, ಇಲ್ಲಿ ಇಲ್ಲ, TCS ಕಂಪನಿ ಇದೆ, ಅಲ್ಲಿ ಒಂದು ರೌಂಡ್ ಹಾಕಿ ಬರ್ತೀವಿ. ಅದಂತೂ ನನಗೆ ತುಂಬ ಇಷ್ಟ. ಅರ್ಲಿ ಮಾರ್ನಿಂಗ್ ಅಂದರೆ ನನಗೆ ಎಕ್ಸ್ಟ್ರಾ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಮತ್ತು ನನಗೆ ಜನ ಎಲ್ಲ ಇದ್ದಾಗ ವಾಕ್ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಮನೆಯಲ್ಲೇ ಇದ್ಬಿಡ್ತೀನಿ. ಏನಾದರೂ ಥಿಂಕ್ ಮಾಡಿಕೊಂಡು ಏನಾದರೂ ಹೊಸ ವಿಷಯಗಳನ್ನು ಕಲೀಲಿಕ್ಕೆ ಟ್ರೈ ಮಾಡೋದು ಅಷ್ಟೇ. ಬಟ್ ಈ ರೀತಿ ವಾಕು ಎಂಜಾಯ್ಮೆಂಟು ನನ್ನಿಂದ ಸಾಧ್ಯ ಇಲ್ಲ. ಕಾಗಕ್ಕ ನೋಡಿ, ನಾನೊಂದು ಚಾಲೆಂಜ್ ಮಾಡಬೇಕು ಅಂತಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ಸೊ ಕಾಮಾಗಿ ಕೂತ್ಕೊಂಡು 1 ಅವರ್ ಸ್ಪೆಂಡ್ ಮಾಡಬೇಕು. ನೋ ಮೊಬೈಲ್ಸ್, ಯಾರ ಜೊತೆನೂ ಮಾತಾಡಬಾರ್ದು, ಆ ಕಡೆ ಈ ಕಡೆ ಹೋಗಬಾರ್ದು, ಒಂದೇ ಪ್ಲೇಸಲ್ಲಿ 1 ಅವರ್ ಕೂತ್ಕೋಬೇಕು. ಸೊ ಅದೊಂದು ಚಾಲೆಂಜ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಯಾಕಂತ ಹೇಳಿದರೆ ನಾವು ಜಾಸ್ತಿ ಮೊಬೈಲಲ್ಲಿ ಎಡಿಟ್ ಮಾಡೋದು, ಮೊಬೈಲಲ್ಲಿ ವೀಡಿಯೋ ನೋಡೋದು, ಏನಾದರೂ ಅಡುಗೆ ಕೆಲಸ, ಏನಾದರೂ ಕ್ಲೀನಿಂಗ್ ಕೆಲಸ, ಏನಾದರೂ ಒಂದು ಮಾಡ್ತಾನೆ ಇರ್ತೇವೆ. ಲಾಸ್ಟ್ಗೆ ಏನೂ ಆಗಿಲ್ಲ ಅಂದರೆ ಸ್ವಲ್ಪ ರೆಸ್ಟು, ಮಲಗೋದು, ಅದನ್ನು ಕೂಡ ಮಾಡಬಾರ್ದು. 1 ಅವರು ಒಂದೇ ಪ್ಲೇಸಲ್ಲಿ ಓನ್ಲಿ ವಾಟರ್ ಅದೊಂದು ಕುಡಿದು ಮಾಡಬೇಕು ಅಂತ ಒಂದು ಚಾಲೆಂಜ್ ಇದೆ. ಅದರಿಂದ ಏನೆಲ್ಲ ಡಿಫರೆನ್ಸ್ ಇದೆ, ಏನಾಗುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದೆ. ಸೊ ಇದನ್ನು ನಾನು ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ? ಸೊ ಅದನ್ನೇ ಒಂದು ವ್ಲಾಗ್ ಮಾಡ್ತೀನಿ. 1 ಅವರು ಸುಮ್ಮನೆ ಕೂತ್ಕೊಳ್ಳೋದು, ಅದು ಮನೆಯಲ್ಲಿ, ಇಲ್ಲಿ ಅಲ್ಲ. ಸೊ ಮನೆಯಲ್ಲಿ, ಇಲ್ಲಿ ಆದರೆ ಟೈಮ್ ಸ್ಪೆಂಡ್ ಮಾಡ್ಬೋದು 1 ಅವರ್ ಅದೇ ರೀತಿ. ಬಟ್ ಮನೆಯಲ್ಲಿ ಕೂತ್ಕೊಳ್ಳೋದು ತುಂಬ ಕಷ್ಟ, ಹುಚ್ಚಿಡ್ದಾಗ ಆಗುತ್ತೆ. ಸೊ 10 ನಿಮಿಷ ಆದರೂ ಕೂತ್ಕೊಂಡು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕೆ ಟೈಮ್ ಕೂಡಿ ಬಂದಿಲ್ಲ. ನಾನು ಮೊದಲಿಗೆ ಟ್ರೈ ಮಾಡಿ ನನ್ನ ಮಕ್ಕಳಿಗೆ ಟ್ರೈ ಮಾಡಬೇಕು ಅಂತಿದ್ದೀನಿ. ಯಾಕೆ ಗೊತ್ತಾ, ಮಕ್ಕಳು ಜಾಸ್ತಿ ಮೊಬೈಲ್ ನೋಡೋಲ್ಲ ನಮ್ಮ ಮಕ್ಕಳು. ಸ್ವಲ್ಪ ಟಿ ವಿ ಎಲ್ಲ ನೋಡ್ತಾರೆ. ಸ್ವಲ್ಪ ಟೈಮ್ ಇತ್ತಂದರೂ ಕೂಡ ಟಿ ವಿ ನೋಡೋದು, ಡ್ರಾಯಿಂಗ್ ಮಾಡೋದು, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಸೊ ಏನೂ ಮಾಡಬಾರ್ದು, 10 ನಿಮಿಷ ಮಾತಾಡದೆ ಸುಮ್ಮನೆ ಕೂತ್ಕೊಂಡು ಅವ್ರ ಜೊತೆ ಕೂಡ ಒಪಿನಿಯನ್ ಕೇಳಬೇಕು. ಅವರು ಊರಿಂದ ಬಂದ ಮೇಲೆ ಇದನ್ನು ಟ್ರೈ ಮಾಡ್ತೀನಿ ಖಂಡಿತ. ಸೊ ಬನ್ನಿ, ತುಂಬ ಹೊತ್ತಾಯಿತು ವಾಕೆಲ್ಲ ಆಗಿ. ಇವಾಗ ಐರನ್ ತೆಗೆದುಕೊಂಡು ಬರಲಿಕ್ಕೆ ಹೊರಡ್ತೀನಿ.
ಇನ್ನು ಸೆಕ್ಯೂರಿಟಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಒಮ್ಮೊಮ್ಮೆ ಏನಾಗ್ಬಿಡುತ್ತೆ, ಈ ಮೈಕ್ ಕೈ ಕೊಟ್ಬಿಡುತ್ತೆ. ಸೊ ಅವ್ರು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ, ಮಕ್ಕಳು ಯಾಕೆ ಬಂದಿಲ್ಲ, ಮಕ್ಕಳೆಲ್ಲ ಹೋಗಿದ್ರು, ತುಂಬ ದಿನ ಆಯ್ತಲ್ವಾ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನಿಮ್ಮ ಜೊತೆ ಇನ್ನಿಷ್ಟು ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ದಿತ್ತು. ಈ ಕಡೆ ಜಿಮ್ ಇತ್ತು, ಹಾಗೆ ಕ್ಲಬ್ ಹೌಸ್ ಇತ್ತು, ಚಿಕ್ಕ ಮಕ್ಕಳು ಗಾರ್ಡನ್ ಇತ್ತು. ಈ ಕಡೆ ನಾನು ವಿಡಿಯೋ ಮಾಡಿರಲಿಲ್ಲ, ಯಾಕಂದರೆ ಬೆಳಿಗ್ಗಿನ ಟೈಮ್ ಹೇಗಿರುತ್ತೆ ಅಂತ ಹೇಳಿದರೆ ಅಲ್ಲಿ ಜನ ಜಾಸ್ತಿ ಇರ್ತಾರೆ, ಎಲ್ಲರೂ ವರ್ಕೌಟ್ಗೆ ಬರ್ತಾರೆ. ಸೊ ನಾನು ಮೊದಲೆಲ್ಲ ಹೋಗ್ತಾ ಇದ್ದೀನಿ, ಇವತ್ತು ಈ ನಡುವೆ ಹೋಗ್ತಾ ಇಲ್ಲ. ಆದರೆ ನಿಮಗೆ ನೆಕ್ಸ್ಟ್ ಮುಂದೆ ಬರುವಂಥ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಸೆಕ್ಯೂರಿಟಿ ಹೇಳ್ತಾ ಇದ್ರು, ನೀವು ವಿಡಿಯೋ ಮಾಡ್ತಾ ಇದ್ದೀರಲ್ಲ, ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಥವಾ ಏನಾದರೂ ಕಂಪ್ಲೇಂಟ್ ಇದೆಯಾ ಅಂತ ಹೇಳಿ. ನಮ್ಮ ಸೊಸೈಟಿಯಲ್ಲಿ ಹೇಗಾಗುತ್ತೆ, ವಿಡಿಯೋ ಫೋಟೋಸ್ ಏನಾದರೂ ತೆಗೆದ್ರೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಭಯ ಪಟ್ಬಿಡ್ತಾರೆ. ಯಾಕಂತ ಹೇಳಿದರೆ ಚಿಕ್ಕ ಚಿಕ್ಕ ಮಿಸ್ಟೇಕ್ ಇದ್ದರೂ ಕೂಡ ಎಲ್ಲರೂ ಫೋಟೋ ಹೊಡೆದು ವಿಡಿಯೋ ಮಾಡಿಬಿಟ್ಟು ಸೆಂಡ್ ಮಾಡಿಬಿಡ್ತಾರೆ. ಹಾಗಾಗಿ ನನ್ನ ಹತ್ರ ಕೇಳ್ತಾ ಇದ್ರು, ನಾನೇನು ಮಾಡ್ತಾ ಇಲ್ಲ, ನಾನು ಹೀಗೆ ಬ್ಲಾಗಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಈ ಸೊಸೈಟಿಯಲ್ಲಿ ಓನರ್ಸ್ ಎಲ್ಲ ಏನು ಮಾಡ್ತೀವಿ, ಏನಾದರೂ ಚಿಕ್ಕದ ಹಾಳಾಗಿದ್ರೆ ಅಥವಾ ವರ್ಕರ್ ಏನಾದರೂ ಕೆಲಸಕ್ಕೆ ಬಂದಿಲ್ಲ, ನೀಟಾಗಿ ಮಾಡಿಲ್ಲ ಅಂತ ಆದರೆ ಕೆಲವರು ಕಂಪ್ಲೇಂಟ್ ಮಾಡಿಬಿಡ್ತಾರೆ, ಸಡನ್ನಾಗಿ ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಸೊ ಲಾಸ್ಟ್ ಟೈಮ್ ನಾನು ಒಂದು ಕಂಪ್ಲೇಂಟ್ ಮಾಡಿದ್ದೇನೆ. ಏನಂತ ಹೇಳಿದರೆ, ಆರ್ನದು ಒಂದು ಸ್ಕೂಟಿ ಕಳವಾಗಿತ್ತು. ನಮ್ಮ ಸೊಸೈಟಿಯಲ್ಲಿ ಕೆಲಸ ಮಾಡ್ತಿರುವವರು ಅದನ್ನು ಎಸ್ಕೇಪ್ ಮಾಡಿದ್ರು. ಅವಾಗ CCTVಯಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಇನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೆ, ಅವಾಗಲೇ ಮೈಕ್ ಕೂಡ ಕೈ ಕೊಡ್ತು. ಏನಪ್ಪ ಅಂತ ಹೇಳಿದರೆ, ಇವಾಗ ನಾನು ಹೊರಗಡೆ ಹೋಗ್ತಾ ಇದ್ದೀನಲ್ವಾ, ಒಂದಿಷ್ಟು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ, ಅಲ್ಲಿಗೆ ಮೈಕ್ ಕೂಡ ಕೈ ಕೊಟ್ಬಿಡ್ತು. ಸೊ ಬನ್ನಿ ಇವಾಗ ಹೊರಗಡೆ ಹೋಗಿ ಬರೋಣ. ಇನ್ನು ಇಲ್ಲಿ ಶಾಪ್ಗೆ ಬಂದಿದ್ನಲ್ಲ, ಇದು ಬಂದು ನಮ್ಮ ಸೊಸೈಟಿಯ ಬ್ಯಾಕ್ ಸೈಡು. ಇಲ್ಲೇ ಶಾಪ್ಸ್ ಎಲ್ಲ ಇರುತ್ತೆ. ಐರನ್ ತೆಗೆದುಕೊಂಡು ಬಂದೆ. ಸೊ ಏನು ಗೊತ್ತಾ, ಇದು ಬಂದು ನಮ್ಮ ಪಾರ್ಕಿಂಗು. ಹಾಗೆ ಏನಾಯಿತು ಅಂತ ಹೇಳಿದರೆ, ನಾನು ಮೊದಲೆಲ್ಲ ಇಲ್ಲಿ ಇಡ್ತಿಲ್ಲ ಇತ್ತು ಗಾಡಿ, ಇಲ್ಲಿ ಕೆಳಗಡೆ ಈಸಿ ಆಗುತ್ತೆ ಅಂತ ಹೇಳಿ ಇಡ್ತಾ ಇದ್ದೆ. ಬಟ್ ನನ್ನ ಫ್ರೆಂಡ್ ಇವಾಗ ಹೈದ್ರಾಬಾದಿಗೆ ಶಿಫ್ಟ್ ಆಗಿದ್ರು. ಅವ್ರ ಪಾರ್ಕಿಂಗ್ ಆ್ಯಕ್ಚುಲಿ ಓಲಿ ಕಾಣಿಸ್ತಾ ಇದೆ ಅಲ್ಲ, ನನಗೆ ಇಲ್ಲೇ ಎಂಟ್ರೆನ್ಸಿಗೆ ಹೋಗಲಿಕ್ಕೆ ಈಸಿ ಆಗ್ತಾಯಿತ್ತು. ಬಟ್ ಇವಾಗ ಬೇರೆ ರೆಂಟಿಗೆ ಬಂದಿದ್ದರು. ಸೊ ಅವ್ರ ಜೊತೆ ಕೇಳಲಿಕ್ಕೆ ಸರಿ ಆಗಲ್ಲ ಅಂತ ಹೇಳಿ ಮತ್ತೆ ಇಲ್ಲೇ ತಂದು ಇಟ್ಟಿದ್ವಿ. ಸ್ವಲ್ಪ ದೂರ ಆಗುತ್ತೆ, ಇನ್ನು ಸ್ಕೂಲ್ ಟೈಮ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂತ ಹೇಳಿದರೆ ಅಲ್ಲಿಂದ ಇಲ್ಲಿ ಬಂದು ತೆಗೆದುಕೊಂಡು ಹೋಗಬೇಕು. ಇವಾಗ ಮರ್ತುಬಿಟ್ಟು ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದೆ ನಾನು. ಇನ್ನು ಮಕ್ಕಳು ಸೈಕಲ್ ನೋಡಿ, ಬಾಪ್ರೆ ಯಾವ ಲೆವೆಲ್ಗಾಗಿದೆ ಅಂತ ಹೇಳಿ. ಯೂಸ್ ಮಾಡಿಲ್ಲ ಅಂದರೆ ಎಷ್ಟು ಡಸ್ಟ್ ಬಂದುಬಿಡುತ್ತೆ ಗೊತ್ತಾ. ಆರ್ನ ಸೈಕಲ್, ಅದ್ವಿನ್ ಸೈಕಲ್ ಫುಲ್ ಖರಾಬ್ ಆಗಿಬಿಟ್ಟಿದೆ. ಸೊ ಬನ್ನಿ ಇವಾಗ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ತಿನ್ನೋದೆ. ಇವತ್ತು ನಾನು ಸಿಂಗಲ್ ಆಗಿದ್ನಲ್ವಾ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಈಸಿ ಆಯಿತು. ಹಾಗೆ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿದೆ. ಬ್ರೇಕ್ಫಾಸ್ಟ್ ನಂತರ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಾನು ಕಂಟಿನ್ಯೂಸ್ ವ್ಲಾಗನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ರ್ಯಾಂಡಮ್ ವ್ಲಾಗ್ ಬರುತ್ತೆ ಇನ್ನು ಊರಿಂದ. ನೆಕ್ಸ್ಟ್ ವ್ಲಾಗ್ ಊರಿನ ವ್ಲಾಗ್ ಆಗುತ್ತೆ. ಸೊ ಬಾಯ್ ಬಾಯ್. ಈ ಗ್ಯಾಸ್ ಒಮ್ಮೊಮ್ಮೆ ಕೈ ಕೊಟ್ಬಿಡೋದು. ಸೊ ಇವಾಗ ಫಟಾಫಟ್ ಅಂತ ಒಂದು ಬ್ರೇಕ್ಫಾಸ್ಟ್ ಕಡಾಯಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು, ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿಯನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕ್ವಿಕ್ ಆ್ಯಂಡ್ ಈಸಿ ಬ್ರೇಕ್ಫಾಸ್ಟ್. ಎಷ್ಟು ಹೆಲ್ದಿ ಅಂದರೆ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಬೇಯಿಸ್ಕೊಳ್ಳೋದು. ಸೊ ಇದು ಗಂಟು ಬಾರದೇ ಇರುವ ಹಾಗೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಸೊ ಅಷ್ಟರೊಳಗಡೆ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತೀನಿ. ಸೊ ಗಾಯ್ಸ್, ಇವಾಗ 9:30 ಆಗ್ತಾಯಿದೆ. ಫಟಾಫಟ್ ಅಂತ ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡಬೇಕು. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ.
ಸೊ ಎಷ್ಟು ಲೇಟ್ ಆಯಿತು ಗೊತ್ತಾ ಇವತ್ತಿನ ಬ್ರೇಕ್ಫಾಸ್ಟ್, ಹೊರಗಡೆ ಎಲ್ಲ ಹೋಗಿ ಬಂದಲ್ಲ ಹಾಗಾಗಿ. ಸೊ ಇದು ತಣ್ಣಗಾಗಬೇಕು. ಇನ್ನು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಬೋದು, ನನ್ನ ಹತ್ರ ಇರಲ್ಲ. ಅದು ಹಾಕಿದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡಬೇಕು. ಇವಾಗ ನಾನು ಇದಕ್ಕೆ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಪ್ಯಾಕೆಟ್ ಮಜ್ಜಿಗೆ ಇದು. ಮಜ್ಜಿಗೆ ಇಲ್ಲ ಅಂತಾದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಇದನ್ನು ಮೆಲ್ಟ್ ಮಾಡ್ಕೊಳ್ಬೋದು. ಫೈನಲ್ ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಸೊ ಇದೊಂದು ಬೆಸ್ಟ್ ಬ್ರೇಕ್ಫಾಸ್ಟ್, ನನಗೆ ಬಾಡಿ ತಂಪಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ತಿಂದ್ಬಿಡ್ತೀನಿ. ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್. ಬಾಯ್ ಬಾಯ್.